ಅರ್ಧ ರಾತ್ರಿಲಿ ಎಲ್ಲಿಗೆ ಹೋಗಿ ಬರ್ತಿದ್ಯೇ? ಕೆರೆಯಲ್ಲಿ ಕಪ್ಪೆ ತಿನ್ನೋಕ್ ಹೋಗಿದ್ಯಾ? ಹೊಲದಲ್ಲಿ ಇಲಿಗಳನ್ನ ತಿನ್ನೋಕ್ ಹೋಗಿದ್ಯಾ? ಇಲ್ಲ ಅಂದ್ರೆ ನಿನ್ನ ಪ್ರಿಯತಮನ ಜೊತೆ ಸೇರ್ಕೊಂಡು ತಾಳೆ ಹೂವ ಪೊದೆಯಿಂದ ಜಾರಿ ಜಾರಿ ಹೊರ ಬಂದ ಬುಸ್ ನಾಗಿನಿ ನಾನಾದಾಗ ನನ್ನ ರಸಿ ಬಂದಾಗ ತಪ್ಕೊಳ್ತೀಯೋ ಕೊಚ್ಬಿಡ್ತೀಯೋ ಅಬುಸ್ ಅಂತ ಹೇಳಿ ಡ್ಯೂಯೇಟ್ ಹಾಡಕ್ ಹೋಗಿದ್ಯಾ? ಹೇಳೆ ಬುಸ್ ಬುಸ್. ಏನು ಸಿಕ್ಕಾಪಟ್ಟೆ ಧೈರ್ಯ ಬಂದ್ಬಿಟ್ಟೈತೆ? ನೆನ್ನೆವರೆಗೂ ನೀನ್ ನೋಡಿದ್ರೆ ಒಂಥರ ಭಯ ಭಯ ಆಗ್ತಿತ್ತು. ಈಗ ತಮಾಷೆಯಾಗೆ ವ್ಯಂಗ್ಯವಾಗಿ ಅದೊಂಥರ ಆಗ್ತಿದೆಯೇ ಬುಸ್ ಬುಸ್. ಅಬ್ಬಾ, ನೀನಾ ತರ ಲೇಡಿ ವಿಲ್ಲನ್ ಹಾಗೆ ಕೊಂಡ್ಗಳನ್ನ ದಪ್ಪ ಮಾಡಿ ಕೋಪದಿಂದ ನೋಡಿದ್ರೆ ಭಯ ಪಡೋರು ಯಾರು ಇಲ್ವೇ? ಈಗ್ಲೇ ಮಲ್ಗಿರೋರ್ನೆಲ್ಲ ಎಬ್ಬಿಸ್ಬಿಟ್ಟು ನೀನು ಹೆಣ್ಣು ಮಗು ಅಲ್ಲ ಹಾವಿನ ಮರಿ ಅನ್ನೋ ನಿಜಾನ ಎಲ್ರಿಗೂ ಹೇಳ. ನೀನು ಬಾಯ್ ಬಿಟ್ಟು ನಿಜ ಹೇಳೋದ್ರೊಳಗೆ ನಿನ್ ಪಿರಾಣ ಗಾಳಿಗೂ ಹೊಂಟೋಗಿರ್ತೈತೆ. ಅಮ್ಮ ಅಮ್ಮ, ಭಯ ಆಗ್ತಿದೆ, ಯಾರಾದ್ರೂ ಕಾಪಾಡಿ, ಭಯ ಆಗ್ತಿದೆ. ಅಯ್ಯೋ ಕೊಚ್ಬಿಡ್ತೀಯಾ? ಸಾಯಿಸ್ಬಿಡ್ತೀಯಾ? ಇದು ನಿನ್ನ ಹತ್ರ ಇರೋವರೆಗೂ ಅದು ನಿನ್ನೇನು ಮಾಡೋದಿಲ್ಲ. ಅಬ್ಬಸ್. ಬುಸ್ ಅಂತ ಹೆಡೆ ಎತ್ತಿ ನನ್ನ ಸಾಯಿಸ್ಬಿಡ್ತೀನಿ ಅಂತ ನನ್ನ ಮೇಲ್ಮೇಲೆ ಬಿದ್ದಲ್ಲೇ ಈಗೇನಾಯ್ತೆ? ಗೊಡ 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 ಅಂತ ನಡುಕ್ತಿದ್ಯಾ? ಸಾಯಿಸ್ತೀಯಾ? ನನ್ನ ಸಾಯಿಸ್ತೀಯಾ? ಸಾಯಿಸೆ, ಸಾಯಿಸು. ಆ ಬುಸ್, ಆ ಬುಸ್. ಇಲ್ಲಿವರೆಗೂ ಒಂದು ಲೆಕ್ಕ ಆದ್ರೆ ಇನ್ನು ಮೇಲಿಂದ ಇನ್ನೊಂದು ಲೆಕ್ಕ. ನೀನ್ ನನ್ನನ್ನು ಏನು ಮಾಡಕ್ಕಾಗೋದಿಲ್ಲ. ನಾನು ಮನಸ್ಸು ಮಾಡಿದ್ರೆ ಈಗಿಂದೀಗ್ಲೇ ನಿನ್ನ ಕುತ್ತಿಗೆ ಸಾಯಿಸ್ಬೋದು. ಆದ್ರೆ ಸಾಯಿಸಲ್ಲ. ಈ ಮನೆಯಿಂದ ನಿನ್ನ ಹೊರಗೆ ಕಳಿಸ್ಬಲ್ಲೆ, ಆದ್ರೆ ಕಳಿಸಲ್ಲ. ಈ ಮನೆಗೆ ನೀನು ಬರೋ ಕಾರಣ ಏನು ಅಂತ ತಿಳ್ಕೋಬಲ್ಲೆ, ಆದ್ರೆ ಒಲ್ಲೆ
ಯಾಕೆ ಗೊತ್ತೇನೆ? ದೊಡ್ಡ ಮೀನ್ನ ಸಾಯಿಸೋಕ್ ಹೋಗಿ ಈ ತರ ಚಿಕ್ಕ ಮೀನ್ನ ಸಾಯಿಸೋದು ದಂಡ ಕಣೆ. ಈ ಕ್ಷಣದಿಂದ ನಿನ್ನ ಬುಸ್ಬುಸುಗಳು ನನ್ನ ಹತ್ರ ಯಾವ ಕೆಲ್ಸಕ್ಕೂ ಬರಲ್ಲ. ಜಾಗ್ರತೆ ಆಗಿರು. ಬುಸ್. ದೊಡ್ಡ ಮೀನನ್ ಹೊಡಿಬೇಕನ್ಕೋತಾವನ. ಯಾವ್ದಾ ದೊಡ್ಡ ಮೀನು? ಇಷ್ಟಕ್ಕೂ ನನ್ನ ಬಗ್ಗೆ ಪೂರ್ತಿ ತಿಳ್ಕೊಂಡಿದ್ದಾನ. ಭಯ ಇಲ್ದೇನೆ ಇದ್ದಾನೆ ಅಂದ್ರೆ ಇವನ್ ಹಿಂದ್ಗಡೆ ಯಾರೋ ಅವ್ರೆ. ಇವನಿಗ್ ನಾನು ಅಡ್ಡ ಬರಬಾರ್ದು ಅಂತ ಗರ್ಡ ಬಂದ ತಾಯ್ತಾ ಕಟ್ಕೊಂಡವನಂದ್ರೆ ಈ ವೀರಭದ್ರ ಯಾರಿಗೂ ಏನೋ ತೊಂದರೆ ಕೊಡ್ಬೇಕು ಅನ್ಕೊಂಡವನೆ. ಈ ಸಮಯಕ್ಕೆ ಅರ್ಜುನ್ ಬುದ್ಧಿ ಅವರು ಮನೇಲಿಲ್ಲ. ಏನ್ ನಡೀತೈತೆ? ಅಮ್ಮ ಅವ್ರೆ, ಟ್ಯಾಬ್ಲೆಟ್ಸ್ ತಗೊಳ್ಳಿ. ಏನೇ, ನನ್ ನೋಡಿದ್ರೆ ಮಾತ್ರೆ ಟಾನಿಕ್ ಬಿಟ್ರೆ ಬೇರೇನು ಜ್ಞಾಪಕ ಬರಲ್ವಾ ನಿನ್ಗೆ? ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಲ್ವಾ ಅಮ್ಮ ಅವ್ರೆ? ನಮ್ಮ ಅತ್ತಿಗೆ ಮಾತ್ರೆ ತಗೊಂಡ್ರೆ ಆರೋಗ್ಯವಾಗಿರಲ್ಲ. ಕಣ್ಣು ಮುಂದೆ ಮಗ ಇದ್ರೆ ಸಾಕು, ಎಲ್ಲೆಲ್ಲ ಸಂತೋಷ ಬಂದ್ಬಿಡುತ್ತೆ ಅಲ್ವಾ ಅತ್ತಿಗೆ? ಮದುವೆ ಬಗ್ಗೆ ಅಮ್ಮನ ಹತ್ರ ಹೇಗೆ ಮಾತಾಡೋದು? ನಾಗವಾರಕ್ಕೆ ಹೋಗೋವರೆಗೂ ಅಮ್ಮನಿಗೆ ಡೌಟ್ ಬರ್ದಿರೋ ಹಾಗೆ ನೋಡ್ಕೋಬೇಕು. ಅಲ್ಲಿಗೆ ಹೋದ್ಮೇಲೆ ಪ್ರಾಬ್ಲಮ್ ಏನು ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಸಿಚುವೇಶನ್ ಪ್ರಕಾರ ಮ್ಯಾನೇಜ್ ಮಾಡ್ತೀನಿ. ಏನಪ್ಪ ನನ್ ಕಡೆ ಹಂಗ್ ನೋಡ್ತಿದ್ಯಾ? ನನಗೆ ತಿನ್ನೋದು ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಅನ್ನೋ ಹಾಗೆ. ನಾನು ಅನ್ಕೊಂಡ್ರು ಅನ್ಕೊಳ್ದೇ ಇದ್ರು ನೀವು ಮಾಡೋ ಕೆಲಸ ಅದೇ ತಾನೇ. ಅಮ್ಮ, ಅರ್ಜುನ್, ಅಮ್ಮ, ಅರ್ಜುನ್. ಅಲ್ವೋ, ನೀನ್ ಬರ್ತೀಯ ಅಂತ ಫೋನ್ ಕೂಡ ಮಾಡಿ ಹೇಳಿಲ್ವಲ್ಲ? ನಿಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳಿಲ್ಲಮ್ಮ. ಹೇಗಿದ್ಯಾ ಅರ್ಜುನ್? ಚೆನ್ನಾಗಿದ್ದೀನತ್ತೆ. ಹಾಯ್ ಡ್ಯಾಡ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಕಣೋ. ಹಾಯ್ ಬಾವಾ. ಹಾಯ್ ಅರ್ಜುನ್. ಅಲ್ವೋ, ನೀನ್ ನಿಮ್ಮ ಅಮ್ಮನಿಗೆ ಬಿಟ್ಟು ನನಗೊಂದ್ಸರಿನಾದ್ರೂ ಫೋನ್ ಮಾಡಿದ್ಯಾ? ನಾನು ನಿನ್ನ ಹತ್ರ ಮಾತಾಡಲ್ಲ, ಹೋಗು. ಐ ಆಮ್ ಸಾರಿ ಡ್ಯಾಡ್. ನೀನ್ ಸಾರಿ ಹೇಳ್ಬಿಟ್ರೆ ನನ್ನ ಮಗನ ಹತ್ರ ಸಾರಿ ಕೇಳಿಸ್ಕೊಂಡ್ರ ಅಂತ ನಿಮ್ಮಮ್ಮ ನನ್ನ ಹತ್ರ ಮಾತಾಡೋದೇ ಬಿಟ್ಬಿಡ್ತಾಳೆ. ನಿನ್ ಟ್ರಿಪ್ ಹೇಗಿತ್ತು ಅರ್ಜುನ್? ಇಟ್ ವಾಸ್ ಗುಡ್ ಬಾವಾ. ನೀನ್ ಹೇಗಿದೆಯೋ, ಏನ್ ತಿಂತಿದೀಯೋ, ಯಾವಾಗ ಬರ್ತೀಯೋ ಅಂತ ನಿಮ್ಮಮ್ಮ ಪ್ರತಿ ಕ್ಷಣ ನಿನ್ ಬಗ್ಗೆನೆ ಕನ್ವರ್ಸಿರ್ತಾರಪ್ಪ. ಅಮ್ಮ ಅಂದ್ರೆ ಹಾಗೆ ಅಲ್ವಾ, ಅಲ್ವೇನಮ್ಮ? ನಿನ್ ಕಣ್ಣಲ್ಲಿರೋ ಸಂತೋಷ ನೋಡ್ತಾ ಇದ್ರೆ ನನ್ನ ಸರ್ಪ್ರೈಸ್ ಮಾಡೋಕ್ ಬಂದಿರೋ ಥರ ಇಲ್ಲ. ಏನೋ ವಿಶೇಷ ಇರೋ ಹಾಗನ್ನಿಸ್ತಿದೆ. ಹೌದು ಮಾ. ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಬೇಕು. ನಿನ್ ಬಿಸ್ನೆಸ್ ಬಗ್ಗೆನಾ? ಯಾವ್ದಾದ್ರು ಪ್ರಾಜೆಕ್ಟ್ ಬಗ್ಗೆನಾ? ಅದೆಲ್ಲ ಅಲ್ಲ, ನಾನ್ ಹೇಳ್ತೀನಿ. ಮುಹೂರ್ತ ನೋಡ್ಕೊಂಡ್ ಬಂದಿದ್ಯಾ ಅಥವಾ ಇಡ್ಸೋಣ ಅಂತ ಕೇಳೋಕ್ ಬಂದಿದ್ಯಾ? ಅಮ್ಮ, ನಿಮಗೆ
ನಾನ್ ನಿನ್ ತಾಯಿ ಕಣೋ. ನಿನಗ್ ಮಾತ್ ಬರಕ್ ಮುಂಚೆ ನೀನ್ ಹತ್ರೆ ಅದು ಹೊಟ್ಟೆ ಹಸುವಿಗೋ ಅಥವಾ ನಿದ್ದೆಗೋ ಅಂತ ನನಗ್ ಗೊತ್ತಾಗ್ತಿತ್ತು. ಇನ್ನು ನೀನೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ ಅನ್ನೋದು ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಮ್ಗ್ ಹೇಳ್ಬೇಕು ಅನ್ಕೊಂಡಿದ್ಯೋ ಅಥವಾ ನಮ್ಮನ್ನ ಒಪ್ಪಿಸ್ಬೇಕು ಅನ್ಕೊಂಡಿದ್ಯೋ? ನನ್ಗೆ ಅರ್ಥ ಆಗಿದೆ ಕಣ. ಅಮ್ಮ ಅಮ್ಮ ಸಾರಿ ಮಾ, ಪ್ಲೀಸ್. ಆವತ್ತು ನೀನು ನಮ್ ಕನ್ಕನ್ನ ನೋಡಿ ಬೇರೆ ಹುಡುಗಿ ತರ ಊಹೆ ಮಾಡ್ಕೊಂಡಾಗ್ಲೇ ನೀನ್ ಯಾರನ್ನೋ ಪ್ರೀತಿಸ್ತಿದೀಯಾ ಅಂತ ಅರ್ಥ ಆಯ್ತು. ಯಾರೋ ಆ ಹುಡುಗಿ? ಅಮ್ಮನಿಗೆ ಕೃಷ್ಣಯ್ಯ ಅವ್ರ ಫ್ಯಾಮಿಲಿ ಬಗ್ಗೆ ಗೊತ್ತಿರೋ ವಿಷಯ ನನಗೆ ಅರ್ಥ ಆಗಿದೆ. ನಾನು ಪ್ರೀತಿಸ್ತಿರೋ ಹುಡುಗಿ ಕೃಷ್ಣಯ್ಯ ಅವ್ರ ಮಗಳು ಅಂತ ಹೇಳಿದ್ರೆ ಅಮ್ಮ ಏನಂತಾರೋ ಏನೋ. ಯಾಕೋ ಮಾತಾಡ್ತಿಲ್ಲ? ಆ ಹುಡುಗಿದ್ ಯಾವ ಊರು? ನಾಗವಾರ ಅಂತ ಹೆಸರು ಹೇಳಿದ್ರೆ ಅಮ್ಮನಿಗೆ ಗೊತ್ತಾಗ್ಬಿಡುತ್ತೇನೋ. ನಾನು ಪ್ರೀತಿಸಿರೋ ಹುಡುಗಿದು ನಾಗವಾರ ಅಂತ ಹೇಳಿದ್ರೆ ಆ ಊರಿಗೆ ಬರಲ್ಲ ಅಂತಾರೇನೋ, ಆ ಸಂಬಂಧನೇ ಬೇಡ ಅಂತಾರೇನೋ. ಆ ಹುಡುಗಿ ಯಾರು ಅಂತ ಕೇಳಿದ್ರೆ ಮಾತಾಡದೆ ಸೈಲೆಂಟ್ ಆಗಿದ್ಯಲ್ಲೋ? ಡ್ಯಾಡ್, ಅದು ನಮ್ ಕುಲ್ದವಳು ಅಲ್ಲ ಅಂತ ಹೇಳೋದಕ್ಕೆ ಯೋಚಿಸಿದಾನೋ ಏನೋ. ಅರ್ಜುನ್ ಹಿಂದೆ ಮುಂದೆ ನೋಡ್ತಿದ್ದಾನೆ ಅಂದ್ರೆ ಅದೇ ಆಗಿರತ್ತೆ ಅಲ್ವಾ ಅತ್ಗೆ? ಪ್ರೀತಿ ಅನ್ನೋದು ಮನುಷ್ಯರನ್ನ ಮನಸ್ಸನ್ನ ಮಾತ್ರ ಬಯಸುತ್ತೆ ಹೊರತು ಜಾತಿ ಮತನಲ್ಲ. ನೀನೇನು ಹಿಂದೆ ಮುಂದೆ ನೋಡೋ ಅವಶ್ಯಕತೆ ಇಲ್ಲ. ನೀನ್ ಸಂತೋಷವಾಗಿರ್ಬೇಕೆ ಹೊರತು ನನಗ್ ಬೇರೆ ಇನ್ನೇನು ಬೇಡ. ನೀನ್ ಪ್ರೀತಿಸಿರೋ ಹುಡುಗಿ ಜೊತೆಲೇ ನಿನ್ ಮದ್ವೆ ಮಾಡ್ತೀನಿ, ಸರಿನಾ? ಥ್ಯಾಂಕ್ ಯು ಮಾ. ಏನಕ್ಕಪ್ಪ? ಪ್ರೀತಿನ ಹಂಚೋದು, ಪ್ರೀತಿಗೆ ಆಶೀರ್ವಾದ ಮಾಡೋದು ಎರಡೂ ಅಮ್ಮನೇ ಅಲ್ವಾ? ಯಾರೋ ಆ ಹುಡುಗಿ ಎಲ್ಲಿದ್ದಾಳೆ? ಡೀಟೇಲ್ಸ್ ಹೇಳಿದ್ರೆ ಆ ಹುಡುಗಿ ಪೇರೆಂಟ್ಸ್ ಜೊತೆ ನಾನೇ ಮಾತಾಡ್ತೀನಲ್ವಾ? ಡ್ಯಾಡ್, ಆ ಹುಡುಗಿದು ಈ ಊರಲ್ಲ. ನೀವು ಹೋಗಿ ಮಾತಾಡೋದೇನು ಬೇಡ. ನಾನೇ ನಿಮ್ಮನ್ನ ಅವ್ರ ಮನೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅದು ಸರಿ, ಹೋಗೋಕ್ ಮುಂಚೆ ಅವ್ರ ಫ್ಯಾಮಿಲಿ ಬಗ್ಗೆ ನಾವು ತಿಳ್ಕೊಳ್ಳೋದು ಒಳ್ಳೇದಲ್ವಾ? ಆ ಹುಡುಗಿ ಬಗ್ಗೆ ಆಗಲಿ ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ನಾನು ಈಗಲೇ ಹೇಳೋದು ಬೇಡ ಅನ್ಕೊಂಡಿದ್ದೀನಿ ಡ್ಯಾಡ್. ಅಂತ ಸೀಕ್ರೆಟ್ ಏನಪ್ಪ? ಮೊದ್ಲೇ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ ಅಂತನಾ? ನಿಮ್ಮ ಅಂತಸ್ತಿಗೆ ನಿಮ್ಗಿರೋ ಗೌರವಕ್ಕೆ ಇದು ಸರಿ ಹೋಗೋ ಸಂಬಂಧ ಅಲ್ಲ ಅನ್ಸತ್ತೆ ಅಣ್ಣ. ಅದಕ್ಕೆ ನಿಮ್ ಮಗ ಈಗ್ಲೇ ಹೇಳಲ್ಲ ಅನ್ನೋ ವಿಷಯ ನಿಮ್ಗ ಅರ್ಥ ಆಗ್ತಾ ಇಲ್ಲ ಅನ್ಸತ್ತೆ. ನನಗಂತೂ ಅರ್ಥ ಆಯ್ತು. ಅರ್ಜುನ್, ನೀನೇನು ನಿನ್ ಮನ್ಸೇನು ಅಂತ ನನಗ್ ಗೊತ್ತಿರೋದ್ರಿಂದ ನೀನ್ ಯಾವ ಥರದ ಹುಡುಗಿನ ನಮಗ್ ಸೊಸೆಯಾಗಿ ತರ್ತೀಯ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ಈಗ ನೀನ್ ನಮ್ಗೇನು ಹೇಳೋ ಅವಶ್ಯಕತೆ ಇಲ್ಲ. ಅವ್ರ ಮನೆಗೆ ಹೋದಾಗ್ಲೇ ಎಲ್ಲ ಮಾತಾಡ್ಕೊಳ್ಳೋಣ. ಥ್ಯಾಂಕ್ಸ್ ಮಾ. ಹುಡುಗಿ ಹೆಸರು ಹೇಳಿದ್ರೆ ನಮಗೂ ಗೊತ್ತಾಗುತ್ತಲ್ವಾ? ಸಾರಿ ಬಾವಾ, ನಾನೇನು ಹೇಳಲ್ಲ. ಅವ್ರ ಮನೆಗೆ ಹೋದ್ಮೇಲೆ ನೀವೇ ಎಲ್ಲ ತಿಳ್ಕೋಬೇಕು. ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಬಾವಾ. ನೀನ್ ನಮ್ಮೆಲ್ಲರಿಗೂ ಲವ್ ಬಗ್ಗೆ ಹೇಳ್ತಾ ಇಲ್ಲ, ಏನೋ ಆಟ ಆಡಿಸ್ತಿದ್ಯಾ ಅನಿಸ್ತಿದೆ. ನೀವ್ ಹೇಗ್ ಬೇಕಾದ್ರೂ ಅನ್ಕೊಳ್ಳಿ, ಪರವಾಗಿಲ್ಲ. ಅಮ್ಮ, ನೀವ್ ಅಮ್ಮ ಅಲ್ಲ, ಒಳ್ಳೆ ಅಮ್ಮ. ಸರಿ, ನಾನು ಫ್ರೆಶ್ ಆಗಿ ಬರ್ತೀನಿ. ಇವನ್ ಮನ್ಸ್ ಗೆದ್ದಿರೋ ಆ ಹುಡುಗಿ ಯಾರಿರ್ಬಹುದು?
ವಾವ್, ಇವತ್ತು ವೆದರ್ ತುಂಬಾ ಚೆನ್ನಾಗಿದೆ. ಇಂಥ ತಂಪಾಗಿರೋ ವಾತಾವರಣದಲ್ಲಿ ಇಷ್ಟಪಡೋ ಹುಡುಗಿ ಪಕ್ಕದಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಟೈಮಲ್ಲಿ ನಾನು ಪ್ರೀತಿಸೋ ಭೈರವಿ ನನ್ನ ಜೊತೆ ಇದ್ದಿದ್ರೆ ನನಗಿಂತ ಹೆಚ್ಚಾಗಿ ಈ ಅಂದವಾಗಿರೋ ವಾತಾವರಣ ನೋಡಿ ಖುಷಿ ಪಡ್ತಿದ್ರು ಏನೋ. ಹೆಲೋ 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 ಎಕ್ಸ್ಕ್ಯೂಸ್ ಮೀ, ಕರೆದ್ರು ಕೇಳಿಸ್ಕೊಳ್ದೆ ಹೋಗ್ತಾ ಇದೆಯಲ್ಲ ನೀನು. ನೀನ್ ಹಿಂದೆ ಇನ್ನು ಎಷ್ಟು ದೂರ ಬರ್ಬೇಕು? ಹೆಲೋ, ನಿನ್ನೆ ನೀವು ನನ್ನ ಹಿಂದೆ ಬಿದ್ದಿದ್ದೀರಾ ಅನ್ನೋ ವಿಷಯ ನನಗೆ ಹೇಗ್ರಿ ಗೊತ್ತಾಗತ್ತೆ? ಏನಂದೆ? ನಾನು ನಿನ್ ಹಿಂದೆ ಬಿದ್ದಿದ್ದೀನ? ವಾಟ್ ಯು ಮೀನ್? ಅಷ್ಟೊಂದು ಕೋಪ ಯಾಕ್ರಿ? ನೀವು ನನ್ನ ಹಿಂದೆ ಬರೋದು ನನಗೆ ಗೊತ್ತಾಗಲ್ಲ ಅಲ್ವಾ ಅಂದೆ. ತಪ್ಪ? ಹಿಂದೆ ಬರೋಕೋ ಹಿಂದೆ ಬೀಳೋಕೋ ತುಂಬಾ ವ್ಯತ್ಯಾಸ ಇದೆ. ನಿನ್ ಮನ್ಸಲ್ಲಿ ಏನೋ ಇದೆ. ನನ್ನ ಮನ್ಸಲ್ಲಿ ಏನಿರುತ್ತೆ? ನೀವು ಯಾವ ಉದ್ದೇಶ ಇಟ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ದೀರಾ ಅಂತ, ನೀವು ಯಾವ ಉದ್ದೇಶದಿಂದ ನನ್ನ ಜೊತೆ ಫ್ರೆಂಡ್ಲಿ ಆಗಿದ್ದೀರಾ ಅಂತ ನಾನು ಯಾವತ್ತಾರು ನಿಮ್ಮನ್ನು ಕೇಳಿದ್ದೀನಾ? ಈಗ ನೀವು ಯಾಕೆ ಕೇಳ್ತಿದ್ದೀರಾ? ನನ್ನ ಉದ್ದೇಶ ನಿಮಗೆ ಕ್ಲಿಯರಾಗಿ ಗೊತ್ತಾಗಿದ್ದಿದ್ರೆ ನೀವು ಈ ಕೋಪ ಮಾಡ್ಕೋತಾ ಇರಲಿಲ್ಲ. ತುಂಬ ಕೂಲಾಗಿ, ತುಂಬ ಸ್ವೀಟಾಗಿ, ತುಂಬ... ಸಾಕು ಸಾಕು, ನಿಲ್ಸು. ಎಲ್ಲೋ ಹೋಗ್ತದ್ಯಾ? ಏನೂ ಇಲ್ಲ. ಕ್ಲೈಮೇಟು ತುಂಬ ಚೆನ್ನಾಗಿತ್ತಲ್ಲ. ಫೀಲಿಂಗ್ಸ್ ಶೇರ್ ಮಾಡ್ಕೊಳ್ಳೋಕೆ ಯಾರಾದರೂ ಇದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅದಕ್ಕೆ ಕಾಲ್ ಮಾಡಿದೆ. ಫೀಲಿಂಗ್ಸಾ? ಹಲೋ, ಫೀಲಿಂಗ್ಸು ಶೇರಿಂಗ್ಸು ಈ ಟೈಮಲ್ಲಿ ನಿನಗಷ್ಟೊಂದು ಸೀನ್ಸ್ ಇಲ್ಲ. ನೀವು ಈ ಥರ ಕೋಪದಿಂದ ಮಾತಾಡಿದ್ರೆ ಈ ತಣ್ಣಗಿರೋ ಗಾಳಿ ಕೂಡ ಬಿಸಿಯಾಗಿ ಬದಲಾಗ್ಬಿಡುತ್ತೆ ರೀ. ಸ್ವಲ್ಪ ಕೂಲಾಗಿ ಮಾತಾಡ್ರಿ ಪ್ಲೀಸ್. ಸರಿ, ಹೇಳು. ಈ ಸುಂದರವಾದ ವಾತಾವರಣ ನೋಡ್ತಾ ಇದ್ರೆ ನಿಮ್ಗೇನು ಅನ್ನಿಸ್ತಾ ಇದೆ? ನನಗೇನ್ ಅನ್ಸ್ತಿದ್ಯೋ ಆಮೇಲೆ, ನಿನಗೇನ್ ಅನ್ಸ್ತಿದ್ಯೋ ಮೊದ್ಲು ಹೇಳು. ಮಧುರವಾದ ವೀಣೆಯ ಗಾನ ಹೃದಯನ ತಾಕ್ತಿರೋ ಹಾಗೆ ತಣ್ಣನೆ ಗಾಳಿ ಬೀಸ್ತಾ ಇದೆ. ಕನಸು ಕಾಣೋ ಕಣ್ಣುಗಳು ಅದನ್ನ ಆಸ್ವಾದಿಸ್ತಿರೋ ಹಾಗೆ ಆ ಚಂದಮಾಮ ನಗ್ತಿದೆ.